ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ವಾಸವಿ ಹೋಮ್ ನೀಡ್ಸ್ ಎನ್ನುವ ಒಂದು ಅಂಗಡಿ ತೆರೆದು ವಿಶ್ವನಾಥ್ ಎನ್ನುವ ಒಬ್ಬ ವ್ಯಕ್ತಿ ಕಳೆದ 3 ವರ್ಷಗಳಿಂದ ಹೋಮ್ ನೀಡ್ಸ್ ವ್ಯಾಪಾರ ಮಾಡುತ್ತಾ ಜನರಿಗೆ ಆಸೆಯನ್ನು ತೋರಿಸುತ್ತಾ 75,000 ಕಟ್ಟಿದ್ರೆ 25% ಲಾಭ ಕೊಡ್ತೀನಿ ಅಂತ ಹೇಳ್ತಾ ಹಣ ದ್ವಿಗುಣ ಮಾಡಿಕೊಡ್ತೀವಿ ಅಂತ ಹೇಳುತ್ತಾ ವ್ಯಾಪಾರ ನಡೆಸುತ್ತಿದ್ದಾನೆ. ಕಳೆದ 10 ದಿನಗಳಿಂದ ಸರಿ ಸುಮಾರು 900 ಜನ ಗ್ರಾಹಕರಿಗೆ ಇದೇ ರೀತಿ ಹಣ ಕಟ್ಟಿಸಿಕೊಂಡು ಸುಮಾರು ಒಂದು 50 ಕೋಟಿ ರೂಪಾಯಿ ಹಾಕೊಂಡು ಅಂಗಡಿ ಬಾಗಿಲು ಹಾಕಿ ಇಲ್ಲಿಂದ ಜನರಿಗೆ ಮೋಸ ಮಾಡಿ ಓಡಿ ಹೋಗಿದ್ದಾನೆ. ಇದು ಎಲ್ಲ 900 ಜನ ಕೂಡ ಬುರುಸ್ಪೇಟೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದುವರೆಗೆ ಯಾವುದೇ ರೀತಿ ಆರೋಪಿ ಸುಳಿ ಸಿಕ್ಕಿಲ್ಲ. ದಯಮಾಡಿ ಪೊಲೀಸ್ ಅಧಿಕಾರಿಗಳಾಗಲಿ ಮತ್ತು ಜಿಲ್ಲಾಡಳಿತ ಆಗಲಿ ಇದ್ರ ಬಗ್ಗೆ ಗಮನ ನೀಡಿ ಆ ಒಂದು ಆರೋಪಿನ ವಶಪಡಿಸಿಕೊಂಡು ಈ ಹಣ ಕಳೆದುಕೊಂಡಂತ ಜನರಿಗೆ ನ್ಯಾಯ ಒದಗಿಸಬೇಕು ಅಂತ ಈ ಮೂಲಕ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರಿ ಸುಮಾರು 50 ಕೋಟಿ ರೂಪಾಯಿ ಸ್ಕ್ಯಾಮ್ ಆಗಿದೆ. ಇದನ್ನ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದನ್ನ ಸೀರಿಯಸ್ ತಗೊಂಡು ಅವನ ಆರೋಪಿನ ಬೇಗನೆ ಬಂಧಿಸಿ ಜನರಿಗೆ ನ್ಯಾಯ ಕೊಡಬೇಕಂತ ಕೇಳ್ಕೊಳ್ತಿದ್ದೀನಿ. ಇವತ್ತು ಹಣ ಕಳೆದುಕೊಂಡ ಜನರು ಜಿಲ್ಲಾಧಿಕಾರಿ ಹೋಗ್ಬೇಕು, DC ಪೊಲೀಸ್ ವರಿಷ್ಠಾಧಿಕಾರಿ ಹೋಗ್ಬೇಕು, MLA ಕಾಣ್ಬೇಕು ಅನ್ನೋ ಅಲೆದಾಟ ಆಗಿದೆ ಅವರಿಗೆ. ದಯಮಾಡಿ ಬೇಗ ಇವ್ರಿಗೆ ಹಣ ಕಳೆದುಕೊಂಡ ಜನರಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತ ಈ ಮೂಲಕ ಕೇಳ್ಕೊಳಕ್ಕೆ ಇಷ್ಟಪಡ್ತಾರೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.